ತುಂಬ ಚೆನ್ನಾಗಿದೆ. ಅದರಲ್ಲೂ ಈ ಶಾವಿಗೆ ಪಾಯಸ ಟೇಸ್ಟ್ ನೋಡೋಣ ಈಗ. ಒಬ್ಬೊಬ್ಬ ಹಲೋ ನಮಸ್ತೆ ಸ್ನೇಹಿತರೆ, ನಾನು ಗಜಾನಂದ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಹೊಸಕೋಟೆ ಕಡೆಗೆ ಪ್ರಯಾಣ ಬೆಳೆಸಿದ್ದೀನಿ. ಯಾಕಪ್ಪ ಅಂತಂದರೆ ಶ್ರೀ ಗುರು ಮೆಸ್ ಅಂತ ಹೇಳ್ಬಿಟ್ಟು ಇಲ್ಲಿ 99 ರೂಪೀಸ್ಗೆ ಅನ್ಲಿಮಿಟೆಡ್ ವೆಜ್ ಕೊಡ್ತವ್ರೆ. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಬಾಳೆ ಎಲೆ ಊಟ, ಇದು ನೋಡಿದ್ರೆ ನಮಗೆ ಈಗಲೇ ಮಾಡಬೇಕು ಅನ್ನಿಸ್ತಾ ಇದೆ. ಆ ಥರ ವೆಜ್ ಐಟಮ್ನ ಕೊಡ್ತಾ ಇದ್ದಾರೆ. ತುಂಬ ಜನ ಏನಂದರೆ ಇಲ್ಲಿ ನಾನು ಕೇಳ್ಪಟ್ಟೆ ಏನು ಅಂದರೆ ಇಲ್ಲಿ ಮುಸ್ಲಿಮ್ಸು ಜಾಸ್ತಿ ಬರ್ತಾರೆ ಅಂತ. ಯಾಕಪ್ಪ ಅಂತಂದರೆ ಅವರು ನಾನ್ ವೆಜ್ ಎಲ್ಲ ನಾರ್ಮಲಾಗಿ ತಿಂತಾನೆ ಇರ್ತಾರೆ. ಈ ವೆಜ್ ತಿನ್ನೋಕ್ಕೋಸ್ಕರ ಸ್ಪೆಷಲಾಗಿ ಮುಸ್ಲಿಂ ಬಾಂಧವರು ಕೂಡ ಇಲ್ಲಿ ಬರ್ತಾರಂತೆ. ಬನ್ನಿ ಒಳಗಡೆ ಹೋಗೋಣ. ಟೇಸ್ಟ್ ಹೇಗಿದೆ, 99 ರೂಪೀಸ್ ಅನ್ಲಿಮಿಟೆಡ್ ಫುಡ್ ಹೇಗಿದೆ ಅಂತ, ಏನೇನು ಕೊಡ್ತಾರೆ ಅದೇ ರೀತಿ ಇಲ್ಲಿ ಟೈಮಿಂಗ್ಸ್ ನೋಡ್ಬೋದು. 11:30 ಇಂದ 4 ಗಂಟೆ ಇರುತ್ತೆ. ಫಸ್ಟು ಒಳಗಡೆ ಹೋಗೋಣ. ಆಂಬಿಯನ್ಸ್ ಹೆಂಗಿದೆ, ಫುಡ್ ಹೇಗಿದೆ, ವರ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಎಲ್ಲ ತಿಳ್ಕೊಂಡು ಬನ್ನಿ ಹೋಗೋಣ ಒಳಗಡೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ ಶ್ರೀ ಗುರು ಮೆಸ್ ಅಂತ ಹೇಳ್ಬಿಟ್ಟು. ಇದು ಇರೋದು ಫಸ್ಟ್ ಫ್ಲೋರಲ್ಲಿ. ಇವಾಗ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಓಕೆ, ನಾವು ಬಂದಾಯ್ತು ಇವಾಗ ಫಸ್ಟ್ ಫ್ಲೋರ್ಗೆ. ಇಲ್ಲೇ ಇದೆ ಅಂತೆ. ನೀವು ನೋಡ್ಬೋದು ಅನ್ನಪೂರ್ಣೇಶ್ವರಿ ಭೋಜನಾಲಯಕ್ಕೆ ಸ್ವಾಗತ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಲ್ ಥರ ಮಾಡಿದ್ದಾರೆ. ತುಂಬ ಆ್ಯಂಬಿಯನ್ಸ್ ಸಖತ್ತಾಗಿದೆ. ಬನ್ನಿ ಒಳಗಡೆ ಹೋಗೋಣ. ಅಂದರೆ ಬಂದವರು ಕಸ್ಟಮರ್ ಬಂದವರು ಏನು ಹೇಳ್ತಾರೆ ಅದೇ ರೀತಿ ಫುಡ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡೋಣ. ಓಕೆ, ಸ್ವಲ್ಪ ಹಾಕಿ. ಹಾಂ, ಇವಾಗ ನೋಡಿ ಎಲ್ಲನೂ ಕೂಡ ಬಡಿಸಿದ್ದಾರೆ. ಅನ್ಲಿಮಿಟೆಡ್ ಫುಡ್ಡು, ಎಷ್ಟು ಬೇಕಾದಷ್ಟು ತಿನ್ಬೋದು. ಉಪ್ಪಿಂದ ಹಿಡಿದು ಉಪ್ಪಿನಕಾಯಿ ಹಿಡಿದು ಅದೇ ರೀತಿ ಸೌತೆಕಾಯಿ, ಪಾಪಡು, ಅದೇ ರೀತಿ ಬಜ್ಜಿ, ಮತ್ತು ಒಂದು ಶಾವಿಗೆ ಪಾಯಸ. ಮುದ್ದೆಗೆ ನೋಡಿ ಇಲ್ಲಿ ನೋಡಿ ತುಪ್ಪ ಹರಿದು ಹೋಗ್ತಾ ಇದೆ, ಆ ರೀತಿ ಮುದ್ದೆ ಹಾಕಿದ್ದಾರೆ. ಅದೇ ರೀತಿ ಸಾಂಬಾರು, ಇಲ್ಲಿ ನೋಡಿ ಸಾಂಬಾರು ರಸಮು ಎಲ್ಲ ಹಾಕಿದ್ದಾರೆ. ಯಾಕೆಂದರೆ ಒಂದು ಮದುವೆ ಮನೆಗೆ ಬಂದಿದ್ದೀನಿ ಅನ್ನೋ ಒಂಥರ ಫೀಲ್ ಆಗ್ತಾಯಿದೆ ನನಗೆ. ಲೇಟ್ ಮಾಡೋದು ಬೇಡ. ಮುದ್ದೆ ನೋಡಿ ನೀಟಾಗಿ ಬರ್ತಾಯಿದೆ. ಮುದ್ದೆ ತಿಂತೀನಿ. ತುಪ್ಪ ಈ ಥರ ತುಪ್ಪ ಹಾಕಿರೋದು ನಾನು ನೋಡೇ ಇರಲಿಲ್ಲ ಮುದ್ದೆಗೆ. ಚೆನ್ನಾಗಿದೆ. ಎಲ್ಲರೂ ಕೂಡ ಬಂದವರೆಲ್ಲರೂ ಕೂಡ ಹೇಳಿದ್ರು ಏನಂದರೆ 100 ರೂಪಾಯಿಗೆ ಇದು ವರ್ತು. ಯಾಕಂದರೆ ಹೊರಗಡೆ ಎಲ್ಲ ಮೀಲ್ಸ್ ತೊಗೊತೀವಿ ಅಂದರೆ ನಾವು 80-90 ಇದೆ, ಬಟ್ ಅನ್ಲಿಮಿಟೆಡ್ ಕೊಡೋಲ್ಲ. ಬಟ್ ಇಲ್ಲಿ ಅನ್ಲಿಮಿಟೆಡ್ ಕೊಡ್ತಾ ಇದ್ದಾರೆ ಅಂದರೆ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಇವ್ರು ಹೇಳಿದ್ದು ಇನ್ನೊಂದು ಆಯಿಲು, ಇದಕ್ಕೆಲ್ಲ ಯೂಸ್ ಮಾಡೋ ಆಯಿಲು ಗಾಣದ ಎಣ್ಣೆಯಿಂದ, ಅಂದರೆ ತೆಗ್ದಿರುವಂಥ ಆಯಿಲು. ಯಾವುದೋ ಒಂದು ಈಗ ಲೋಕಲಲ್ಲಿ ಸಿಗ್ತಾವಲ್ಲ ಅಂಗಡಿಗಳಲ್ಲಿ, ಆ ಥರ ಕೊಡೋಲ್ಲ. ಅಂದರೆ ಅದರಿಂದ ಹಾಕಲ್ಲ. ಇವರೇ ಸಪ್ರೇಟಾಗಿರೋ ಗಾಣದ ಎಣ್ಣೆಯಿಂದ ಮಾಡಿರೋದು. ಅದೇ ರೀತಿ ಮಜ್ಜಿಗೆ ನೋಡ್ಬೋದು. ಇವರು ಇದನ್ನು ತಂದು ಏನಂದರೆ ಮೊಸರೆಲ್ಲ ತಂದು ಮಾಡಲ್ಲ, ಇವರ ಮನೆಯಲ್ಲೇ ಹಸುಗಳಿದಾವಂತೆ, ಅದರಿಂದ ಮಾಡೋ ಮಜ್ಜಿಗೆ, ಮಸಾಲ ಮಜ್ಜಿಗೆ. ಇನ್ನೊಂದು ಇದನ್ನು ಕೆಲವೊಂದು ಕಡೆ ಎಲ್ಲ ಲಿಮಿಟೆಡ್ ಕೊಡ್ತಾರೆ. ಇವರು ಇನ್ನೊಂದು ಸ್ವಲ್ಪ ಮಜ್ಜಿಗೆ ಹಾಕಿ ಇನ್ನೊಂದು ಸ್ವಲ್ಪ ಮಜ್ಜಿಗೆ ಹಾಕಿ ಅಂದರೆ ಮುಗ್ದೇ ಹೋಯ್ತು. ಎಷ್ಟು ಬೇಕಷ್ಟು ಹಂಗೆ ಹಾಕ್ತಾನೆ ಇರ್ತಾರೆ. ತುಂಬ ಚೆನ್ನಾಗಿದೆ. ಅದರಲ್ಲೂ ಈ ಶಾವಿಗೆ ಪಾಯಸ ಟೇಸ್ಟ್ ನೋಡೋಣ ಈಗ. ಒಬ್ಬೊಬ್ಬ ತುಂಬ ಚೆನ್ನಾಗಿದೆ. ನನಗೆ ಎಸ್ಪೆಷಲಿ ಶಾವಿಗೆ ಪಾಯಸ ಇಷ್ಟ ಆಯಿತು. ಹೆಲ್ಟಿ ಆಗಿದೆ. ನೋಡಿ ರೈಸು ನೋಡ್ಬೋದು. ಮುದ್ದೆ ಅನ್ಲಿಮಿಟೆಡು, ಎಷ್ಟು ಬೇಕಾದ್ರೂ ನೀವು ಮುದ್ದೆ ಆಯಿತಾ, ಬನ್ನಿ ಇನ್ನೊಂದು ಮುದ್ದೆ ಅನ್ಬೋದು ನೀವು. ಆ ರೀತಿ ಬಾಯಲ್ಲಿ ಇಷ್ಟುಕೊಂಡ ತಕ್ಷಣವೇ ಒಳಗಡೆ ಹೋಗ್ತಾಯಿದೆ. ಲೇಟ್ ಮಾಡೋದು ಬೇಡ, ಬೇಗ ಎಲ್ಲ ತಿಂದ್ಬಿಡೋಣ. ಹಾಂ ನೋಡಿ, ತುಪ್ಪನೂ ಅನ್ಲಿಮಿಟೆಡ್ ಅಂತೆ. ಎಷ್ಟು ಬೇಕಾದ್ರೂ ತುಪ್ಪ ಹಾಕೋಬೋದು. ಮನೇಲಾದರೆ ಒಂದು ಸ್ಪೂನ್ ಹಾಕಿದ್ರೆ ಇನ್ನೊಂದು ಸ್ಪೂನೇ ಸಾಯಿಲ್ಲ ಹಾಕಲ್ಲ ಅಂತಾರೆ. ಎಷ್ಟು ಬೇಕಾದ್ರೂ ಹಾಕೋಬೋದು. ಇನ್ನೊಂದು ಅಂದರೆ ಇದಕ್ಕೆ ಕೆಲವೊಂದು ಹೋಟೆಲ್ಗಳಲ್ಲೆಲ್ಲೂ ಅನ್ಲಿಮಿಟೆಡ್ ಅಂದ ತಕ್ಷಣ ಸೋಡಾ ಯೂಸ್ ಮಾಡೋದು ಅದೆಲ್ಲ ಮಾಡ್ತಾರೆ. ಇವರೇನೂ ಯೂಸ್ ಮಾಡಲ್ಲ. ನಾರ್ಮಲ್ ಹೆಂಗೆ ಮನೇಲಿ ಮಾಡ್ತಾರೋ ಆ ರೀತಿ ಮಾಡ್ತಾರೆ. ತುಂಬ ಜನ ಹೇಳಿದ್ರು ರೆಕಮೆಂಡೆಡ್. ಹೊಸಕೋಟೆಗೆ ಏನಾದ್ರು ಬಂದರೆ ಈ ಪ್ಲೇಸ್ನ ಮಿಸ್ ಮಾಡ್ಕೋಬೇಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಹೊಸಕೋಟೆದು. ಬನ್ನಿ ಶ್ರೀ ಗುರು ಮೆಸ್, ಮಿಸ್ ಮಾಡಬೇಡಿ.
ಸರ್ ನಮಸ್ತೆ. ನಮಸ್ತೆ ಸರ್. ಇಲ್ಲಿ ಏನು ಫಸ್ಟ್ ಟೈಮ್ ಬರ್ತಾ ಇದ್ದೀರಾ, ಮುಂಚೆ ಬಂದಿದ್ದೀರಾ? ಸರ್ ಇಲ್ಲ ಒಂದು 5th ಟೈಮ್ ಆಗಿದೆ ಇದು. ಹೌದಾ? ಒಂದು 5-6 ಸಲಿಂದ ಬರ್ತಾ ಇದ್ದೀನಿ. ಓಕೆ. ಇಲ್ಲಿ ಏನೇನು ಕೊಡ್ತಾ ಇದ್ದಾರೆ ಆಲ್ಮೋಸ್ಟ್? ಸರ್ ಇಲ್ಲಿ ಮುದ್ದೆ ಇದೆ, ಆಮೇಲೆ ಚಪಾತಿ ಇದೆ, ಅದು ಗೀ ಇದು ಕೊಡ್ತಾರೆ ಸಾಗು ಅಂತ, ಅದು ಗೀ ಎಲ್ಲ ಹಾಕ್ತಾರೆ, ಚೆನ್ನಾಗಿರುತ್ತೆ ಸರ್ ಇಲ್ಲಿ ಊಟ. ಇನ್ನೊಂದು ಏನಂದರೆ ಮನೆ ಊಟ ಥರನೇ ಇರುತ್ತೆ ಇದು. ಆ್ಯಕ್ಚುಲಿ ನಮಗೆ ಈವ್ನಿಂಗ್ ಏನಾದರೆ ಗ್ಯಾಸ್ಟ್ರಿಕ್ ಆ ಥರ ಇದ್ದರೆ ಅದು ಎಫೆಕ್ಟೇ ಆಗಲ್ಲ, ಈಸಿಯಾಗಿ ಡೈಜೆಸ್ಟ್ ಆಗಿಬಿಡುತ್ತೆ. ಚೆನ್ನಾಗಿದೆ ಸರ್. ಅಂದರೆ ನಾರ್ಮಲ್ ಹೋಟೆಲ್ ಗ್ಯಾಸ್ಟ್ರಿಕ್ ಎಲ್ಲ ಆಗುತ್ತೆ, ಸೋಡಾ ಎಲ್ಲ ಹಾಕಿರ್ತಾರೆ, ಆಗುತ್ತೆ. ಬಟ್ ಈ ಹೋಟೆಲ್ ಆ ಥರ ಆಗಲ್ಲ ಸರ್, ಚೆನ್ನಾಗಿದೆ. ನಾನು ಅಬ್ಸರ್ವ್ ಮಾಡಿದ್ದೀನಿ, ಅದೆಲ್ಲ ನಮ್ಗೆ ಈವ್ನಿಂಗ್ ಅದೆಲ್ಲ ರಿಫ್ಲೆಕ್ಟ್ ಆಗಿಬಿಡುತ್ತೆ. ಹಂಗಾಗಿ ಚೆನ್ನಾಗಿದೆ ಸರ್. ಎಷ್ಟು ಬೇಕಾದ್ರೂ ತಿನ್ಬೋದಾ ಸರ್? ನಾವು ಮಧ್ಯಾಹ್ನ ಟೈಮೆಲ್ಲ ನಾವು ಬೆಳಗ್ಗೆ ಮುದ್ದೆ ತಿನ್ಕೊಂಡ್ಬರ್ತೀವಿ. ಅನ್ಲಿಮಿಟೆಡ್ ನಾವು ಯಾವತ್ತೂ ಟ್ರೈ ಮಾಡಿಲ್ಲ, ಬಟ್ ತಿನ್ಬೋದು. ಬಟ್ ನಮಗೆ ಸಫಿಷಿಯೆಂಟ್ ಆಗಿದೆ. ಚಪಾತಿ, ಹಾಫ್ ರೈಸ್, ಏನೇ ಸೈಡ್ ಡಿಶ್ ಎಲ್ಲ ಸಫಿಷಿಯೆಂಟ್ ಆಗಿರುತ್ತೆ ಸರ್. ಅಂದರೆ ಅಂದರೆ 100 ರೂಪಾಯಿಗೆ ಅನ್ಲಿಮಿಟೆಡ್ ವರ್ತ್ ಕೊಡ್ಬೋದು. ಆರಾಮ್ಸೆ ವರ್ತಿದೆ ಸರ್, ವರ್ತಿದೆ ಸರ್. ಲಿಮಿಟೆಡ್ ಮಿನಿಮಮ್ 100 ರೂಪಾಯಿ ಇದೆ ಇವಾಗ. ಇದೆ ಸರ್, ಇದೆ ಸರ್. ಬಟ್ ಇದು ಚೆನ್ನಾಗಿದೆ ಸರ್. ಇನ್ನೊಂದು ಏನಂದರೆ ಇಲ್ಲಿ ಒಂಥರ ಪೀಸ್ಫುಲ್ ಆಗಿದೆ, ಸಿಟ್ಟಿಂಗ್ ಆಗಲಿ ಒಂಥರ ಈ ಸಿಸ್ಟಮ್ ಏನಿದೆ, ಹಿಂಗೆ ಈ ಸಿಸ್ಟಮ್ ಚೆನ್ನಾಗಿದೆ. ಅಂದರೆ ಯಾವುದೋ ಫಂಕ್ಷನ್ ಮದುವೆ ಮನೆಗೆ ಹೋದವ್ರು ಫೀಲ್ ಆಗ್ತದೆ. ಫೀಲ್ ಆ ಥರ. ಸರ್ ನಾವು ಸುಮಾರು ನಮ್ಮದು ಆ್ಯಕ್ಚುಲಿ ಮಾಲೂರು, ಹೊಸಕೋಟೆಗೆ ಬಂದರೆ ನಾವು ಗುರು ಮೆಸ್ಸೇ ಆಯ್ಕೆ ಮಾಡ್ಕೊಳೋದು. ಸಂತೃಪ್ತಿ ಊಟ ಸರ್ ಇಲ್ಲಿ 100 ರೂಪಾಯಿಗೆ ತುಂಬ ಹೊಟ್ಟೆ ತುಂಬ ಎಷ್ಟಾದರೂ ತಿನ್ಬೋದು. ತುಂಬ ಚೆನ್ನಾಗಿ ಕೊಡ್ತಾಯಿದ್ದಾರೆ ಊಟ ಮಾತ್ರ, ಎಲ್ಲ ಅನ್ಲಿಮಿಟೆಡ್. ಏನೆಲ್ಲ ಕೊಡ್ತಾರೆ? ಮುದ್ದೆ ಇದೆ, ಚಪಾತಿ ಇದೆ, ರೈಸ್ ಇದೆ, ಮೊಸರಿದೆ, ಪಲ್ಯ ಇದೆ, ಒಂಥರ ಬಜ್ಜಿ ಕೊಡ್ತಾರೆ, ಉಪ್ಪಿನಕಾಯಿ, ಉಪ್ಪು ಎಲ್ಲ ಮದುವೆ ಊಟ ಥರ ಇರುತ್ತೆ ಇದು. ಎಷ್ಟು ಬೇಕಾದ್ರೂ ತಿನ್ಬೋದು. ತುಪ್ಪ ಕೊಡ್ತಾರೆ ಜೊತೆಗೆ. ಎಷ್ಟು ಬೇಕಾದ್ರೂ ತಿನ್ಬೋದು. ನೋ ಏನೂ ತೊಂದರೆ ಇಲ್ಲ, ಎಷ್ಟು ಬೇಕಾದ್ರೂ ತಿನ್ಬೋದು, ಸಂತೃಪ್ತಿಯಾಗಿ ತಿನ್ಬೋದು ಇಲ್ಲಿ. ಹೊರಗಡೆ ತಿನ್ಬೇಕು ಎಷ್ಟಾಗ್ಬೋದು ಈ ಊಟನ? ಸರ್ ಇದು ಆ್ಯಕ್ಚುಲಿ ಹೊರಗಡೆ ತಿನ್ಬೇಕಾದ್ರೆ ಒಂದು 150 ರೂಪೀಸ್ ಆದರೂ ಕೊಡಬೇಕು. ಹಾಂ, ಇಲ್ಲಿ ಸೋಡಾ ಯೂಸ್ ಮಾಡಲ್ಲ, ಗಾಣದ ಎಣ್ಣೆ ಯೂಸ್ ಮಾಡ್ತಾರೆ, ಮತ್ತು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಲ್ಲ. ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇರೋಲ್ಲ ಸರ್ ಇಲ್ಲಿ. ಮನೆ ಊಟ ಅಂದರೆ 99ಗೆ ವರ್ತು ಅಂತ. ವರ್ತು ಸರ್, ತೊಂದರೆ ಇಲ್ಲ, ವರ್ತು. ಬರ್ಬೋದು ಇಲ್ಲಿ, ಖಂಡಿತವಾಗಿ ಬರ್ಬೋದು. ಓಕೆ. ಯಾರಿಗಾದ್ರೂ ರೆಕಮೆಂಡ್ ಮಾಡ್ಬೋದು ನಾವು, ತೊಂದರೆ ಇಲ್ಲ, ರೆಫರ್ ಮಾಡಿ ಕಳಿಸ್ಬೋದು. ನಾ ಆ್ಯಕ್ಚುಲಿ ಇವತ್ತು ಮಾಲೂರಿಂದ ಹೊಸಕೋಟೆಗೆ ಬಂದಿದ್ದು, ನನ್ನ ಜೊತೆ ನಮ್ಮ ಸ್ನೇಹಿತರನ್ನ ಸಹ ಕರ್ಕೊಂಡ್ಬಂದಿದ್ದೀನಿ. ಹಾಂ, ಓಕೆ. ಹಾಂ, ಅಂದರೆ ಸರ್ ಈಗ ಮದುವೆ ಮನೇಲಿ ಏನಾದ್ರು ಈ ಥರ ಹೌದು, ನೋಡಿ ಆ ಕಡೆ ಎಲ್ಲ ನೋಡಿ, ಸೇಮ್ ಮದುವೆ ಮನೆ ಥರನೇ ಇಲ್ಲಿ ಬಡಿಸೋದಾಗಿರ್ಬೋದು, ಏನಾದರೂ ಕೇಳಿ ತೊಗೊಂಡು ಹೊಟ್ಟೆ ತುಂಬ ಊಟ ಮಾಡ್ಬೋದು. ಅಂದರೆ ಒಂದ್ಸತಿ ಬಡಿಸಿದ್ರು ಅಂತ ಹೇಳ್ಬಿಟ್ಟು ಏನು ಮುಜುಗರ ಇಲ್ಲ, ಅವರೇ ಕೇಳಿ ಬಡಿಸ್ತಾರೆ ಸರ್. ಆ ಥರದ್ದು ಅಂತ ಆ ಥರದ್ದು ಏನು ಅವರೇ ಕೇಳಿ ಬಲವಂತ ಮಾಡಿ ಬಡಿಸ್ತಾರೆ. ಅಂದರೆ ಈಗ ಕೆಲವೊಂದು ಕಡೆ ಅನ್ಲಿಮಿಟೆಡ್ ಊಟ ಇದ್ದರೆ ಸ್ವಲ್ಪ ಸೋಡಾ ಹಾಕೋದು ಆ ಥರ ಮಿಕ್ಸ್ ಎಲ್ಲ ಮಾಡ್ತಾರೆ. ಇಲ್ಲೆಲ್ಲ ಏನಿಲ್ಲ ಸರ್, ನಾವು ಸುಮಾರು ಸರಿ ಬರ್ತೀವಿ. ಹೊಸಕೋಟೆಗೆ ಬಂದರೆ ಗುರು ಮೆಸ್ನೇ ಆಯ್ಕೆ ಮಾಡ್ಕೊಳೋದು. ರಾಜರಾಜೇಶ್ವರ ಇಲ್ಲಿ ಹೊಸಕೋಟೆಯಲ್ಲಿ ಬಿಲ್ಡಿಂಗ್ ಕಟ್ತಾ ಇದ್ದೀನಿ. ಇಲ್ಲಿ ಸುಮಾರು 1 ತಿಂಗಳಿಂದ ಬರ್ತಾ ಇದ್ದೀನಿ. ಡೈಲಿ ಮಧ್ಯಾಹ್ನ ಹೊತ್ತು ಮನೆ ಊಟ ಥರ ಹಾಕ್ತಾರೆ. ಆಮೇಲೆ ಆಯಿಲ್ ಇಲ್ಲ, ಹೊಟ್ಟೆ ತುಂಬ ಹಾಕ್ತಾರೆ. ರಾಗಿ ಬಾಲ್ ಇದೆ, ಚಪಾತಿ ಇದೆ, ದಿನಕ್ಕೂ. ಆಮೇಲೆ ಗ್ರೀನ್ ಚಿಲ್ಲಿ ಯೂಸ್ ಮಾಡಲ್ಲ, ದೇ ಯೂಸ್ ಓನ್ಲಿ ಆರ್ಗಾನಿಕ್. ಆಮೇಲೆ ಯಾವುದೇ ಥರ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಲ್ಲ. ನಾನು ಸುಮಾರು ಮೊದಲು ಎಲ್ಲ ಅಲ್ಲಿ ಊಟ ಮಾಡಿದಾಗ ಮಧ್ಯಾಹ್ನ ಮತ್ತು ನನಗೆ 5 ಗಂಟೆ 6 ಗಂಟೆಗೆ ಕಾನ್ಸ್ಟಿಪೇಷನ್ ಆಗೋದು. ಯು ವಾಂಟ್ ಟು ಸರ್ಚ್ ಫಾರ್ ಇದಕ್ಕೆ ವಾಶ್ರೂಮ್ ಸರ್ಚ್ ಮಾಡಬೇಕಾಯ್ತು. ಇವಾಗ ಹೆಚ್ಚು ಕಮ್ಮಿ 1 ತಿಂಗಳಿಂದ ಬರ್ತಾಯಿದ್ದೀನಿ. ಯಾವುದೇ ಥರ ಏನು ಗ್ಯಾಸ್ಟ್ರಿಕ್ ಏನಿಲ್ಲ, ತುಂಬ ಚೆನ್ನಾಗಿದೆ. ಎಲ್ಲ ಎಲೆ ಖಾಲಿ ಆಗ್ತಾರಂಗೆ ಬಂದು ಅವರೇ ಕೇಳ್ತಾರೆ, ಸರ್ ಏನು ಬೇಕು ಅಂತ. ಅನ್ಲಿಮಿಟೆಡ್ ರಾಗಿ ಬಾಲ್ ಕೊಡ್ತಾರೆ, ಅದಾದ್ಮೇಲೆ ರೈಸ್ ಸಪ್ಲೈ ಮಾಡ್ತಾರೆ, ಸಾಂಬಾರು, 2 ಥರ ಪಲ್ಯ, ಬಜ್ಜಿ, ಸಂಡಿಗೆ, ಆಮೇಲೆ ತುಪ್ಪ. ತುಂಬ ಚೆನ್ನಾಗಿದೆ, ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಗ್ಯಾಸ್ಟ್ರಿಕ್ ಆಗೋದಾಗಲಿ, ಬೇರೆ ಕಡೆ ಸೋಡಾ ಹಾಕೋದು ಅದೇನಿಲ್ಲ. ಹೋಮ್ಲಿ ಫುಡ್ ಸರ್. ಅಂದರೆ 99 ರೂಪಾಯಿಗೆ ವರ್ತು. 99 ವರ್ತು ಸರ್. ಬಾಳೆ ಎಲೆ ಊಟ. ಆಮೇಲೆ ಲಾಸ್ಟಲ್ಲಿ ಇದು ಕೊಡ್ತಾರೆ, ಮಜ್ಜಿಗೆ ಕುಡಿಯೋಕ್ಕೆ. ಅನ್ನಕ್ಕೂ ಕೊಡ್ತಾರೆ, ಇದಕ್ಕೂ ಕೊಡ್ತಾರೆ. ತುಂಬ ಚೆನ್ನಾಗಿದೆ. ನಮಗೆ ನಮ್ಮ ಮನೇಲಿ ತಿಂದಂಗೆ ಇದೆ ಸರ್. ಆಮೇಲೆ ಭಾಳ ಕೋಆಪ್ರೇಷನ್ ಮಾಡ್ತಾರೆ ಸಪ್ಲೈಯರ್ಸ್ ಎಲ್ಲ. ಭಾಳ ಮರ್ಯಾದೆ ಕೊಟ್ಟು ಕ್ಲೀನಾಗಿ ಭಾಳ ಚೆನ್ನಾಗಿ ಸ್ಪಂದಿಸ್ತಾರೆ, ಅದು ಮೇಯ್ನ್. ನಮಸ್ತೆ ಸರ್. ಹೇಗಿದೆ ಊಟ ಎಲ್ಲ? ಸೂಪರ್ ಆಗಿದೆ. ಏನೇನು ಕೊಟ್ಟಿದ್ದಾರೆ ಇವತ್ತು? ಈಗ ಮುದ್ದೆ, ಪಾಯಸ, ಪಲ್ಯ, ಒಂಥರ ಪಲ್ಯ, ಆಮೇಲೆ ಸೌತೆಕಾಯಿ, ಉಪ್ಪಿನಕಾಯಿ, ವಡೆ ಎಲ್ಲ ಕೊಟ್ಟಿದ್ದಾರೆ. ಇವತ್ತು ಬಂದಿರೋ ಫಸ್ಟ್ ಮುಂಚೆ ಬಂದಿಲ್ಲ? ಇಲ್ಲ, ಸುಮಾರು ಸತಿಯಿಂದ ಬರ್ತಾ ಇರ್ತೀರಾ? ಓಕೆ. ಟೇಸ್ಟ್ ವೈಸು ಎಲ್ಲ ಚೆನ್ನಾಗಿ? ಟೇಸ್ಟ್ ಎಲ್ಲ ನಂಬರ್ 1. ಮನೆ ಊಟ ಮನೆಗಿಂತ ಸಕ್ಕತ್ತಾಗಿದೆ. ಹೌದಾ? ಓಕೆ. ನೀವು ನಿಮ್ಮ ಎಕ್ಸ್ಪ್ರೆಷನಲ್ಲಿ ಗೊತ್ತಾಗ್ತದೆ ಹೆಂಗೆ ಊಟ ಇರುತ್ತೆ? ಇಲ್ಲ, ತುಂಬ ಸಕ್ಕತ್ತಾಗಿದೆ. ಅಂದರೆ 99 ರೂಪಾಯಿಗೆ ಮೀಲ್ಸು, ಅಂದರೆ ಅನ್ಲಿಮಿಟೆಡ್ ಅಂತ. ಎಲ್ಲನೂ ಅನ್ಲಿಮಿಟೆಡ್ ಕೊಡ್ತಾರಾ? ಇಲ್ಲ, ಎಲ್ಲ ಅನ್ಲಿಮಿಟೆಡ್. ಏನು ಬೇಕಾದ್ರೂ ತಗೊಳ್ಳಿ, ಎಷ್ಟು ಬೇಕಾದ್ರೂ ತಿನ್ನಿ, ಎಲ್ಲ ಅನ್ಲಿಮಿಟೆಡ್. ಹೊಟ್ಟೆ ತುಂಬ. ಈಗ ನೋಡಿ, ರೈಸ್ ತಿನ್ಬಿಟ್ಟು ಇನ್ನೊಂದ್ಸತಿ ರೈಸ್ ಕೇಳಿದ್ರೆ ರೈಸ್ ಹಾಕ್ತಾರೆ. ಏನು ಮುಜುಗರ ಆ ಥರ ಏನೂ ಇಲ್ಲ ಸರ್.
ನಾವು ತುಂಬ ದಿನದಿಂದ ತಿಂತಾ ಇದ್ದೀವಿ. ಅಂದರೆ 99 ವರ್ತು ಹೊರತಕ್ಕಿಂತ ವರ್ತಿಂದ ಹೆಚ್ಚು. ಹೊಸಕೋಟೆಗೆ ಬಂದವರು ಇಲ್ಲಿ ಬರಲೇಬೇಕಾ? ಹೊಸಕೋಟೆಗೆ ಬಂದವರು ಇಲ್ಲಿ ಬಂದು ಟೇಸ್ಟ್ ಮಾಡಲಿ, ಆಮೇಲೆ ಕೇಳಲಿ, ರಿವ್ಯೂ ಕೇಳಲಿ ಆಮೇಲೆ. ಹಾಂ, ಸರ್ ತುಂಬ ಚೆನ್ನಾಗಿದೆ ಸರ್. ನಾವು ತುಂಬ ದಿನದಿಂದ ಬರ್ತಾ ಇದ್ದೀವಿ. ನಾವು ಮಾರ್ಕೆಟಿಂದ ಹುಡುಗರು ಎಲ್ಲರೂ ಬರ್ತೀವಿ ನಾವೆಲ್ಲ. ತುಂಬ ಸಲ ತುಂಬ ಟೈಮ್ ಎಲ್ಲ ಬಂದಿದ್ದೀವಿ ಸರ್. ನಾವು ತುಂಬ ಚೆನ್ನಾಗಿ ಕೊಡ್ತಾರೆ. ಹೊಸಕೋಟೆಯಲ್ಲಿ ನಂಬರ್ 1 ಅಂತ ಹೇಳಬೇಕು. ವೆಜ್ ಹೋಟ್ಲಲ್ಲಿ ತುಂಬ ಚೆನ್ನಾಗಿ ಕೊಡ್ತಾರೆ ಹೇಳ್ಬೇಕಂತಂದ್ರೆ. ನಿಮ್ಗೆ ಹೆಂಗೆ ಗೊತ್ತಾಯ್ತು ಇಲ್ಲಿ ಇದೆ ಅಂತ? ಸರ್ ಇದು ಅಂದರೆ ಮಾರ್ಕೆಟಿಂದ ಸರ್ ತುಂಬ ಜನ ಹುಡುಗರು ಹೇಳ್ತಾ ಇದ್ರು ಗುರು ಮಿಸ್ ಓಪನ್ ಆಗಿದೆ, ಹೋಗಿ ಬನ್ನಿ ಅಂತ ಹೇಳ್ತಾ ಇದ್ರು. ಔಟ್ಸೈಡಿಂದ ಆ ಕಡೆಯಿಂದ ಬಂದ್ವಿ ಸರ್. ನಾವು ಬಂದಾಗಿಂದ ನಾವು ಮಿಸ್ ಮಾಡ್ಕೊತಾ ಇಲ್ಲ ಸರ್. ತುಂಬ ಸಲ ಊಟ ಮಾಡ್ಬೇಕಂದ್ರೆ ಇಲ್ಲೇ ಬರ್ತೀವಿ. ಇಲ್ಲೇ ಬಂದು ಊಟ ಮಾಡ್ಕೊಂಡು ಸರ್. ನಾವು ತುಂಬ ಜನಗೆಲ್ಲ ಹೇಳಿದ್ದೀರಿ, ಬರ್ತಾರೆ ಸರ್. ಪರವಾಗಿಲ್ಲ. ಅಂದರೆ 100 ರೂಪಾಯಿಗೆ ಹೊರ್ತು? ತುಂಬ ಪರವಾಗಿಲ್ಲ ಸರ್, ಪರವಾಗಿಲ್ಲ. ಯಾರು ಕೊಡಲ್ಲ ಸರ್ ಈ ಥರ ಊಟ. ಮುದ್ದೆ ಆಗಿರ್ಬೋದು, ರೈಸು, ಚಪಾತಿ, ಸ್ವೀಟು, ಸೇಮ್ ಮದುವೆ ಊಟ ಇದ್ದಂಗೆ ಇರುತ್ತೆ ಸರ್ ಇದು. ಅದನ್ನೇ ಕೇಳಕ್ಕೆ ಬಂದೆ. ಮದುವೆ ಥರ ಫೀಲ್, ಮದುವೆ ಮನೇಲಿ ಕೂತ್ಕೊಂಡು ಸರ್ ಹೌದು ಸೇಮ್ ಅದೇ ಥರನೇ ಇದೆ ಸರ್. ಸರಿ, ಓಕೆ ಸರ್. ಈ ಕ್ರೌಡ್ ನೋಡಿನೇ ಸರ್, ಕ್ರೌಡ್ ನೋಡಿನೇ ನೀವು ತಿಳ್ಕೊಬೋದು ಯಾವ ಥರ ಫುಡ್ಡು ಹೈಜಿನಿಕ್ ಆಗಿದೆಯಾ ಅಂತ. ಹೆಲ್ತಿ ಸರ್, ಫುಲ್ ಹೆಲ್ತಿ ಹೇಳ್ಬೇಕಂತ. ಫುಲ್ ಹೆಲ್ತಿ. ಏನೋ ಆ ಥರ ಈ ಥರಕ್ಕೆ ಅನ್ಲಿಮಿಟೆಡ್ ಅಂದ ತಕ್ಷಣ ಕೆಲವೊಂದು ಸೋಡಾ ಹಾಕೋ. ಹಾಂ ಹೌದು ಸರ್, ಹೌದು ಆ ಥರ ಮಾಡ್ತಾರೆ. ಇಲ್ಲ ಆ ಥರ ಏನಿಲ್ಲ, ತುಂಬ ಚೆನ್ನಾಗಿ ಮಾಡ್ತಾರೆ ಸರ್. ಏನು ಇದಿಲ್ಲ. ಮುದ್ದೆ ನೀವು ಎಷ್ಟು ಬೇಕಾದ್ರೆ ಹಾಕ್ಸ್ಕೋಬೋದು, ತೊಂದರೆ ಇಲ್ಲ ಸರ್. ಮುದ್ದೆ, ತುಪ್ಪ, ಚಪಾತಿ ಎಲ್ಲ ಥರ ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ ಸರ್. ಸಪ್ಲೈ ಅಷ್ಟೇ, ತುಂಬ ಸಲ ಬಂದು ಕೇಳ್ತಾರೆ, ಚೆನ್ನಾಗಿ ಸಪ್ಲೈ ಮಾಡ್ತಾರೆ. ಪರವಾಗಿಲ್ಲ ಸರ್, ತುಂಬ ಚೆನ್ನಾಗಿ ಇದು ಮಾಡ್ತಾರೆ. ಥ್ಯಾಂಕ್ ಯು. ಎಷ್ಟು ದಿನದಿಂದ ಬರ್ತಾ ಇದ್ರೆ? ಇವತ್ತು ಮೊದಲ ಮುಂಚೆ ಬಂದಿದ್ದೀರಾ? ಫಸ್ಟ್ ಟೈಮ್. ಹೇಗೆ ಗೊತ್ತಾಯ್ತು ಇಲ್ಲಿದೆ ಅಂತ? ನಮಗೆ ನಮ್ಮ ಬ್ರದರ್ ಹೇಳಿದ್ರು ತುಂಬ ಚೆನ್ನಾಗಿರ್ತದೆ ಅಂತ. ಫಸ್ಟ್ ಟೈಮ್ ಬಂದಿದ್ದೀವಿ. ಏನೇನೆಲ್ಲ ಕೊಟ್ಟಿದ್ದಾರೆ ಇವತ್ತು ನಿಮಗೆ? ಇದು ಏನು ಬಜ್ಜಿ, ಉಪ್ಪಿನಕಾಯಿ, ಮುದ್ದೆ, ಚಪಾತಿ, ರೈಸು. ಅನ್ಲಿಮಿಟೆಡ್ ಎಷ್ಟು ಬೇಕಾದ್ರೆ ಕೇಳಾಕ್ಸ್ಕೋಬೋದು. ಸಾಂಬಾರಂತೂ ಸ್ಪೆಷಲ್. ಸಾಂಬಾರು ಸ್ಪೆಷಲ್ ಇದೆ. ಓಕೆ, ತುಂಬ ಚೆನ್ನಾಗಿದೆ ಸಾಂಬಾರು. ಅಂದರೆ ವರ್ತಿದೆ 100 ರೂಪಾಯಿಗೆ ಖಂಡಿತ. ಸರ್ ನಮಸ್ತೆ. ಸರ್ ನಮಸ್ಕಾರ ಏನು ಸರ್ ಹೋಟೆಲ್ ಹೆಸರು? ಸರ್ ಶ್ರೀ ಗುರು ಮೆಸ್ ಅಂತ ಸರ್. ಓಕೆ, ಎಷ್ಟು ದಿನ ಸಾಂಬಾರು? ಸರ್ 2.5 ವರ್ಷ ಬಂದಿದೆ. 2.5 ವರ್ಷ. ಅವಾಗಿಂದ ಇದು ಮೀಲ್ಸ್ ಏನಾ? ಇದು ನಿಮ್ಮದು ಅನ್ಲಿಮಿಟೆಡ್ ಮೀಲ್ಸ್ ಮಧ್ಯಾಹ್ನ ಊಟ ಅನ್ಲಿಮಿಟೆಡ್ ಊಟನೇ ಸರ್. ಓಕೆ, ಏನೇನೆಲ್ಲ ಸಿಗುತ್ತೆ ನಿಮ್ಮ ಹತ್ರ? ಸರ್ ನಮ್ಮ ಕಾನ್ಸೆಪ್ಟ್ ಯೂಸ್ ಮಾಡಿದ್ರಿ ಅನ್ಲಿಮಿಟೆಡ್ ಅಂತ. ಯಾಕಂದರೆ ಬೇರೆ ಕಡೆ 100 ರೂಪಾಯಿಗೆ ಲಿಮಿಟೆಡ್ ಮೀಲ್ಸ್ ಕೊಡ್ತಾರೆ. ಹೌದು ಸರ್. ಅನ್ಲಿಮಿಟೆಡ್ ಮೀಲ್ಸ್ ಕೊಡಬೇಕು ಅಂತ ಯಾಕೆ ಬಂತು ಸರ್? ನಾವು ಬೇಸಿಕ್ಲಿ ನಾವು ರೈತರು. ಅಲ್ಲಿ ಊಟಕ್ಕೆ ಬಂದಾಗ ಒಂದು ತೃಪ್ತಿಯಿಂದ ಊಟ ಮಾಡ್ಕೊಂಡು ಹೋಗಲಿ ಅಂತ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡು ಕೊಡ್ತಾ ಇದ್ದೀವಿ. ಮಂಜ ಸ್ವಾಮಿ ಎಸ್ ಎಲ್ ಮಾಡ್ಕೊಂಡು ಧರ್ಮಸ್ಥಳದಲ್ಲಿ ಹೆಂಗೆ ಬಡಿಸ್ತಾ ಇದೀವೋ ಅದೇ ಥರ ಬಡಿಸ್ಬೇಕು ಅಂದ್ಬಿಟ್ಟು ಕೊಡ್ತಾ ಇದ್ದೀವಿ ಸರ್. ಸೇಮ್ ಮದುವೆ ಮನೆ ಸ್ಟೈಲ್ ಯಾವ ಥರ? ಹೌದೌದು. ನಿಮಗೆ ವರ್ಕೌಟ್ ಆಗುತ್ತೆ ಸರ್? ಸರ್ ಆಗುತ್ತೆ ಸರ್. ನಮಗೆ ಒಂದು 200 ಮೇಲೆ ಆಗುತ್ತೆ, ವರ್ಕೌಟ್ 100% ಆಗುತ್ತೆ. ನಮ್ಗೆ ಕಡಿಮೆ ಬಂದಾಗ ವರ್ಕೌಟ್ ಆಗೋಲ್ಲ. ಬಟ್ ನಾವು ಸೇವೆ ಥರ ಮಾಡ್ತಾ ಇದ್ದೀವಿ. ನಾವು ಏನೇ ಕೇಳಿ ಅನ್ಲಿಮಿಟೆಡ್ ಕೊಡ್ತೀವಿ ನಾವು. ಏನೇನೆಲ್ಲ ಇರುತ್ತೆ? ಸೊ ಉಪ್ಪಿನಕಾಯಿ ಇರುತ್ತೆ, ಪಲ್ಯ ಇರುತ್ತೆ, ಬೋಂಡ, ಬಜ್ಜಿ, ಸಂಡಿಗೆ ಇರುತ್ತೆ, ಒಂದು ಸ್ವೀಟ್ ಇರುತ್ತೆ ಡೈಲಿ. ಆಮೇಲೆ ಮುದ್ದೆ, ಸಾಂಬಾರು, ಚಪಾತಿ ಊಟ ಇರುತ್ತೆ, ರಸಮ್ಮು, ಮಜ್ಜಿಗೆನೂ ಅನ್ಲಿಮಿಟೆಡ್. ಏನು ಕೇಳಿದ್ರು ಅನ್ಲಿಮಿಟೆಡ್ ಕೊಡ್ತೀವಿ. ಎಲ್ಲ ಅನ್ಲಿಮಿಟೆಡ್ ಕೊಡ್ತೀವಿ. ಎಷ್ಟು ಬೇಕಾದ್ರೆ ತಿನ್ಬೋದು. ಇದ್ರೆ ಕೊಡ್ತೀವಿ. ಇಲ್ಲ ಅಂದ್ರೆ ಖಾಲಿ ಆಯ್ತು ಅಂತ ಹೇಳ್ತಾ ಅವಾಗ ಅಡ್ಜಸ್ಟ್ ಮಾಡ್ಕೊಬೇಕು ಪ್ರೇಕ್ಷಕರದ್ದು. ಹೌದು. ಬಟ್ ಎಲ್ಲ ಏನು ಬೇಕಾದ್ರೆ ತಿನ್ಬೋದು. ಹೌದು 100% ಸರ್. ಈಗ ಒಂದು ಡೌಟ್ ಇತ್ತು ಸರ್ ನಿಮಗೆ. ಏನಂದರೆ ಈಗ ಫಸ್ಟ್ ಮುದ್ದೆ ಹಾಕ್ಸ್ಕೊಂಡಿರ್ತಾರೆ, ಆಮೇಲೆ ಚಪಾತಿ ಕೇಳಿದ್ರೆ? ಸರ್ ಚಪಾತಿ ನಾವು ಕೂಡ ಮುದ್ದೆ ಊಟ ಇರುತ್ತೆ, ಚಪಾತಿ ಊಟ ಇರುತ್ತೆ. ಮುದ್ದೆ ಊಟಕ್ಕೆ ಅನ್ಲಿಮಿಟೆಡ್ ಮುದ್ದೆ ಇರ್ತೀವಿ. ಚಪಾತಿ ಊಟಕ್ಕೆ 2 ಚಪಾತಿ ಮಾತ್ರ ಕೊಡ್ತೀವಿ. ಚಪಾತಿ ಅನ್ಲಿಮಿಟೆಡ್ ಕೊಡಲ್ಲ ನಾವು. ಏನಕ್ಕೆ ಅಂತಂದರೆ ನಾವು ಚಪಾತಿ ಮಾಡೋದು ಕಷ್ಟ ನಮಗೆ. ಯಾಕಂದ್ರೆ ಒಬ್ಬೊಬ್ಬರು 5, 6, 8 ಚಪಾತಿ ಕೊಡ್ತಾರೆ. ಸೊ 8 ಚಪಾತಿ ಒಬ್ರಿಗೆ ಕೊಟ್ಬಿಟ್ರೆ ಪಕ್ಕದಲ್ಲಿ ಕೂಡ ಸರ್ವ್ ಮಾಡೋಕೆ ಆಗೋದಿಲ್ಲ ನಮ್ಮ ಕೈಲಿ. ಮುದ್ದೆ ಬೇಕಾದ್ರೆ ನಾವು ಎಷ್ಟು ಬೇಕೋ ಮಾಡೋಕೆ ರೆಡಿ ಇದೆ ನಾವು. ಸೊ ಹಂಗಾಗಿ ಮುದ್ದೆ ಕೊಡೋಕೆ ರೆಡಿ ಇದೆ, ಕೊಡ್ತೀವಿ. ಏನು ರೇಟ್ ಸರ್? ಎಷ್ಟು ರೇಟ್? ಸರ್ 100 ರೂಪಾಯಿ, 99 ರೂಪಾಯಿ ಸರ್. 100 ರೂಪಾಯಿಗೆ ಅನ್ಲಿಮಿಟೆಡ್ ಮುದ್ದೆ ಊಟ ಥರ ಕೊಡ್ತೀವಿ. ಬಟ್ ತುಂಬ ಮನೆ ಊಟ, ಸೋಡಾ ಹಾಕಲ್ಲ, ಹಸಿಮೆಣಸಿನ್ಕಾಯಿ ಹಾಕಲ್ಲ, ಗಂಡನ ಯೂಸ್ ಮಾಡ್ತೀವಿ. ಎಮ್ಮೆ ಹಾಲು ಮಜ್ಜಿಗೆ, ಸ್ವೀಟಿಗೆ ಸಕ್ಕರೆ ಹಾಕಲ್ಲ, ಏನೇ ಸ್ವೀಟ್ ಮೇಲೆ ಬೆಲ್ಲದಲ್ಲಿ ಮಾಡ್ತೀವಿ. ಮಜ್ಜಿಗೆ ನಾವೇ ಹೋಮ್ ಮೇಡ್ ಮನೇಲೇ ಮಾಡೋದು. ನಾವೇ ಹಾಲು ಕರೆದು ನಮ್ಮದೇ ಎಮ್ಮೆ ಹಸು ಇದೆ ಮಾಡ್ಕೊಂಡು ನಾವು ಮಾಡೋದು ಸರ್. ಲೊಕೇಶನ್ ಇದೆ ಬರುತ್ತೆ? ಲೊಕೇಶನ್ ಇಲ್ಲೇ ಹೊಸಕೋಟೆಯಲ್ಲಿ KB ಬಿಲ್ಲಿಂಗ್ ಆಫೀಸ್ ಮುಂದೆ ಆಪೋಸಿಟು ಹಳೆ ಗಣಪತಿ ಸಿಲ್ಕ್ ಒಂದು ಬಟ್ಟೆ ಅಂಗಡಿ ಇದೆ, ಅದ್ರ ಪಕ್ಕದಲ್ಲಿ ಸರ್. ಟೈಮಿಂಗ್ಸು ಬೆಳಿಗ್ಗೆ 8ರಿಂದ 9 ಟಿಫನ್ ಸಿಗುತ್ತೆ. ಮಧ್ಯಾಹ್ನ 11:30ಯಿಂದ 3 ಗಂಟೆವರೆಗೂ ಖಾಲಿ ಆಗೋವರೆಗೂ ಊಟ ಕೊಡ್ತೀವಿ. ಖಾಲಿ ಆಗೋವರೆಗೂ ಒಂದ್ಸಲ 3 ಗಂಟೆ ಇರೋವರೆಗೂ ಇರುತ್ತೆ, ಒಂದ್ಸಲ 4 ಗಂಟೆವರೆಗೂ ಇರುತ್ತೆ. ಖಾಲಿ ಆಗೋವರೆಗೂ ಕೊಡ್ತಾ ಇರ್ತೀವಿ. ರಜೆ ಏನಾರು ಇದೆಯಾ ಸರ್? ಸರ್ ಭಾನುವಾರ ಹೊತ್ತು ರಜೆ ಇರುತ್ತೆ. ಹಬ್ಬ ದಿವಸ ರಜೆ ಇರುತ್ತೆ. ಹಬ್ಬ ದಿವಸ ರಜೆ ಇರುತ್ತೆ, ಹಬ್ಬಕ್ಕೆ ರಜೆ ಇರುತ್ತೆ, ಭಾನುವಾರ ರಜೆ ಇರುತ್ತೆ.